ನಮಗಂತೂ ಬಹಳ ನೋವಾಗಿದೆ, ಸಮಾಜಕ್ಕೂ ನೋವಾಗಿದೆ. ಗುರುಗಳಾದಂಥವ್ರು ಮಠ ಬಿಟ್ಟು ಅವ್ರ ಮನೆ ಬಾಗಿಲಿಗೆ ಹೋಗಿ ಆಗ್ರಹ ಪತ್ರ ಕೊಟ್ಟು ಬಂದ್ರು ಸಹ ನಮ್ಮ ಶಾಸಕರುಗಳು ಸ್ಪೀಕರ್ಗೆ ಪತ್ರವನ್ನ ಬರೆಯುವಂತ ಕೆಲಸ ಮಾಡಿದ್ರು. ಆದ್ರೆ ಸ್ಪೀಕರ್ಗೆ ಹೋಗಿ ಆ ಪತ್ರವನ್ನ ಬರೆದನ್ನ ಅಜೆಂಡಾದಲ್ಲಿ ಸೇರಿಸಿ ಮಾತಾಡ್ಲಿಕ್ಕೆ ನಮ್ಮ ಅಕ್ಕನ ಕೊಡ್ರಿ ಅಂತ ಪ್ರಯತ್ನವನ್ನು ಯಾರು ಸಹ ಮಾಡಲಿಲ್ಲ. ಈ ಹಿನ್ನೆಲೆ ಒಳಗೆ ಕೆಲವರು ಮಾಡಿದ್ರು ನನಗೆ ಅನ್ಸುತ್ತೆ ರೂಲಿಂಗ್ ಪಾರ್ಟಿ ಇರ್ತಕ್ಕಂಥ 12 ಶಾಸಕರು ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ಹೋಗಿ ಸ್ಪೀಕರ್ಗೆ ಒತ್ತಡ ಮಾಡಿದಾಗ 25ನೇ ತಾರೀಕು ಅಜೆಂಡಾದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಉಳಿದ ನಮ್ಮ ಶಾಸಕರು ಯಾಕೆ ಅವಕಾಶ ಕೊಡಲ್ಲ? ನೀವು ಹಂಗೇನೋ ಅವಕಾಶ ಕೊಡೋದನ್ನ ಪ್ರತಿಭಟಿಸ್ಬೇಕಾಗಿತ್ತು, ಸಭಾತ್ಯಾಗ ಮಾಡ್ಬೇಕಾಗಿತ್ತು. ಇಲ್ಲ ಅದನ್ನು ಮಾಡೋಕ್ಕಾಗಪ್ಪ ಅಂದ್ರೆ ಮುಖ್ಯಮಂತ್ರಿ ಬಳಿಗೆ ಹೋಗಿ ಇಷ್ಟೆಲ್ಲ ನಾವು ಶಾಸಕರು ಪತ್ರ ಕೊಟ್ಟಿದ್ದೀವಿ, ಯಾಕೆ ನಮ್ಮ ಅಕ್ಕನ ಕಸ್ಕೊಂಡ್ರಿ ಅಂತ ಹೇಳಿ ಒತ್ತಡ ಮಾಡೋ ಪ್ರಯತ್ನ ಆದ್ರೂ ಮಾಡ್ಬೇಕಾಗಿತ್ತು. ಅದನ್ನು ಸಹ ಮಾಡಿಲ್ಲ. ಹಾಗಾಗಿ ಅವ್ರು ಮಾಡಿಲ್ಲ ಅಂತ ಅಸಮಾಧಾನ ಇಡೀ ರಾಜ್ಯದಲ್ಲಿ ಕಾಡ್ತಾ ಇದೆ. ಕೆಲವರು ಪ್ರಾಮಾಣಿಕ ಪ್ರಯತ್ನ ಮಾಡಿರ್ಬೋದು, ಆದರೆ ಉಳಿದ ಶಾಸಕರು ಧ್ವನಿ ಎತ್ತುವಂತ ಕೆಲಸವನ್ನ ನಿಮ್ಗೆ ಕೊಟ್ಟಿಲ್ಲ ಅಂದಾಗ ನೀವು ಸಭಾತ್ಯಾಗ ಮಾಡ್ಬಿಟ್ಟು ಮುಖ್ಯಮಂತ್ರಿ ಬಳಿಗೆ ಹೋಗಿ ನಾವೆಲ್ಲ ಇಷ್ಟೆಲ್ಲ ಶಾಸಕರು ಪಕ್ಷದಿಂದ ಗೆದ್ದಿದ್ದೀವಿ, ಎಲ್ಲ ಮಾಡಿದೀವಿ, ನಮ್ಮ ಧ್ವನಿಯನ್ನು ಯಾಕೆ ನೀವು ಅಡಗಿಸಕತ್ತೀರಿ, ಯಾಕೆ ನೀವು ಅವಕಾಶ ಕೊಡ್ತೀವಿ ಅಂತ ಹೇಳಿ ಪ್ರಶ್ನೆ ಮಾಡೋ ಪ್ರಯತ್ನ ಅದು ಮಾಡ್ಬೇಕಾಗಿತ್ತು. ಅದು ಮಾಡಿಲ್ಲ ಅಂತ ನಾವು ನೋವು ನಮ್ಮೆಲ್ಲ ಕಾಡ್ತಿದೆ. ಈಗಲೂ ಕಾಲ ಬಂದಿಲ್ಲ. ನಮ್ಮ ಸಮಾಜ ಎಲ್ಲ ಶಾಸಕರು ಈ ಹೋರಾಟದಿಂದ ನೀವೇನು ಗೆದ್ದಿದ್ದೀರಿ, ನಿಮಗೆ ಸಮಾಜದ ಬಗ್ಗೆ ಕಳಕಳಿ ಅಂತ ಅನ್ಕೊಂಡಿದ್ದೀರಿ. ಆ ಕಳಕಳಿ ನಿಜವಾಗಿ ನಿಮ್ಮಲ್ಲಿ ಇದೆ ಅನ್ನೋದಂದ್ರೆ ನೀವು ಹೋಗಿ ಮುಖ್ಯಮಂತ್ರಿ ಬಳಿಗೆ ಹೋಗಿ ಏನಪ್ಪಾ ನಿಮ್ಗೆ ಓಟ್ ಹಾಕಿ ಸುಮಾರು 1.5 ವರ್ಷ ಆಯ್ತು, ನಮ್ಮ ಸಮಾಜಕ್ಕೆ ಒಂದು ಸಭೆ ಮಾಡೋಕ್ಕಾಗ್ತಾ ಇಲ್ಲ, ಸಮಾಜ ಶಾಸಕರು ಚರ್ಚೆ ಮಾಡೋಕ್ಕಾಗ್ತದೆ, ಯಾಕೆ ಮಾಡಕತ್ತೀರಿ ಅನ್ನೋದ್ರ ಬಗ್ಗೆ ಮುಕ್ತವಾಗಿ ಮಾತನಾಡೋ ಪ್ರಯತ್ನ ಆದ್ರೂ ಮಾಡ್ಬೇಕನ್ನುವಂತ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಮಗೆ ಅನಿಸಿದ ಮಟ್ಟಿಗೆ ನಮ್ಮ ಸ್ಪೀಕರ್ ಪತ್ರ ಬರೆದಿದ್ದಾರೆ. ಆ ಪತ್ರವನ್ನು ಅಜೆಂಡಾದಲ್ಲಿ ಸೇರಿಸೋದ್ರೊಳಗೆ ಯಾರು ಸಹ ಪ್ರಯತ್ನವನ್ನು ಪಟ್ಟಾರಿಲ್ಲ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಸಿಎಂ ಬಳಿಗೆಲ್ಲ ಹೋಗಿ ಸರ್ಕಾರದ ಬಗ್ಗೆ ಮೀಸಲಾತಿ ಬಗ್ಗೆ ಒತ್ತಡ ಹಾಕುವ ಪ್ರಯತ್ನವನ್ನು ಚರ್ಚೆ ಮಾಡೋ ಪ್ರಯತ್ನ ಆದ್ರೂ ತಾವು ಮಾಡಿ ಅಂತ ಹೇಳಿ ಎಲ್ಲಾ ಶಾಸಕರು ಈ ಮೂಲಕ ನಾನು ಕಿವಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಕಳೆದ ಬಾರಿ ಸದನದ ಬಾವಿಯಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ, ಈ ಬಾರಿ ಯಾಕೆ ಮಾಡಲಿಲ್ಲ ಅಂತ ಅದೇ ನಾ ಹೇಳ್ತೇನೆ. ರೂಲಿಂಗ್ ಪಾರ್ಟಿ ಅವತ್ತಿನ ಬೊಮ್ಮಾಯಿ ಸರ್ಕಾರದಲ್ಲಿ ಆಗಿರ್ಬೋದು, ಯಡಿಯೂರಪ್ಪನ ಸರ್ಕಾರದಲ್ಲಿ ನಮ್ಮ ಶಾಸಕರು ಸದನ ಬಾವಿಗಳಿದ್ರು, ಹೋರಾಟ ಮಾಡ್ತಿದ್ರು. ಈ ಸರ್ಕಾರದಲ್ಲಿ ಯಾಕೆ ಆಗ್ತಾ ಇಲ್ಲ? ನಿಮ್ಗೆ ಹಕ್ಕಿದೆಯಲ್ಲ, ಮಾತಾಡ್ಬೇಕಾಗಿತ್ತು, ಯಾಕೆ ನಿಮ್ಗೆ ಆಗ್ತದೆ? ನಿಮ್ಮ ಪತ್ರಕ್ಕೆ ಯಾಕೆ ಅವರು ಇದುವರೆಗೆ ಮಾನ್ಯತೆ ಕೊಡ್ತಾ ಇಲ್ಲ? ನೀವು ಕೊನೆ ಪಕ್ಷ ನಿಮ್ಮ ಅಧಿವೇಶನ ಮಾತ್ರ ಕೊಟ್ಟಿಲ್ಲ, ಸಿಎಂ ಬಳಿಗಾರ ಹೋಗೋ ಪ್ರಯತ್ನ ಮಾಡ್ಬೇಕಾಗಿತ್ತಲ್ಲ, ಅದನ್ನು ಮಾಡ್ತಾರೆ ಇಲ್ಲ ಯಾಕೆ ಅಂತ ಹೇಳಿ ನಮ್ಮ ಜನ ಇವತ್ತು ಅಸಮಾಧಾನಗೊಂಡಿದ್ದಾರೆ. ಅದು ಅಸಮಾಧಾನವನ್ನು ನಿವಾರಿಸುವ ಪ್ರಯತ್ನವನ್ನು ಶಾಸಕರು ತಾವೇ ಮಾಡ್ಬೇಕು ಅಂತ ಈ ಮೂಲಕವಾಗಿ ಎಲ್ಲಾ ಶಾಸಕರು ನಾನು ಕಿವಿ ಮಾತಿನ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.